ಸೋತಿದ್ದ ಪಂದ್ಯವನ್ನು ಕೊನೆಯಲ್ಲಿ ಗೆದ್ದ ಟೀಂ ಇಂಡಿಯಾ. ಶಫಾಲಿ ವರ್ಮಾ ಆರ್ಭಟಕ್ಕೆ ಸೌತ್ ಆಫ್ರಿಕಾ ಧೂಳಿಪಟ. ಟೀಂ ಇಂಡಿಯಾ ಗೆದ್ದು ವರ್ಲ್ಡ್ ಕಪ್ ಅಲ್ಲಿ ಚಾಂಪಿಯನ್ಸ್ ಆಗಿದ್ದಾರೆ. ಮಹಿಳಾ ತಂಡಕ್ಕೆ ಕಂಗ್ರ್ಯಾಚುಲೇಷನ್ ಗುರು. ಟೀಂ ಇಂಡಿಯಾ ತಂಡ ಇವತ್ತು ಹೆಂಗೆಲ್ಲ ಆಡಿದ್ರು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಟೀಂ ಇಂಡಿಯಾ ತಂಡ ಇವತ್ತು ಆರ್ಭಟ ಮಾಡಿದೆ. ಟಾಸ್ ಸೋತು ಟೀಂ ಇಂಡಿಯಾ ಮೊದಲು ಬ್ಯಾಟಿಂಗ್ ಆಡ್ತಾರೆ. ಶಫಾಲಿ ವರ್ಮಾ, ಸ್ಮೃತಿ ಮಂದಣ್ಣ, ದೀಪ್ತಿ ಶರ್ಮಾ ಎಲ್ಲರೂ ಕೂಡ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ನಾವು ಟಾರ್ಗೆಟ್ ಕೊಟ್ಟಿದ್ದು 299. ಶಫಾಲಿ ವರ್ಮಾ 78 ಬಾಲ್ಸ್ಗೆ 87 ರನ್ಸ್ ಹೊಡಿತಾರೆ. ದೀಪ್ತಿ ಶರ್ಮಾ 58 ಬಾಲ್ಸ್ಗೆ 58 ರನ್ಸ್ ಹೊಡಿತಾರೆ. ಸ್ಮೃತಿ ಮಂದನ 45 ರನ್ಸ್. ಸೌತ್ ಆಫ್ರಿಕಾ ಉತ್ತರವಾಗಿ ಚೆನ್ನಾಗಿ ಆಡ್ತಿರ್ತಾರೆ ಗುರು. ಲಾರಾ ಉಲ್ಫಾಟು 101 ರನ್ಸು. ಅದನ್ನು ಬಿಟ್ಟರೆ ಬೇರೆಯವರೆಲ್ಲರೂ ಕೂಡ ಓಕೆ ಆಗಿ ಆಡ್ತಾರೆ. ದೀಪ್ತಿ ಶರ್ಮಾ 5 ವಿಕೆಟು, ಶಫಾಲಿ ವರ್ಮಾ 2 ವಿಕೆಟು. ಸೌತ್ ಆಫ್ರಿಕಾ ತಂಡ 248ಗೆ ಆಲ್ ಔಟ್ ಆಗುತ್ತೆ. ಟೀಂ ಇಂಡಿಯಾ ತಂಡ 50 ರನ್ಗಳಿಂದ ಪಂದ್ಯವನ್ನು ಗೆಲ್ತಾರೆ. ಟೀಂ ಇಂಡಿಯಾ ತಂಡ ವರ್ಲ್ಡ್ ಕಪ್ಪಲ್ಲಿ ಚಾಂಪಿಯನ್ಸ್ ಆಗ್ತಾರೆ ಗುರು. ಭಾರತ ನೆಲದಲ್ಲಿ ಹಿಸ್ಟ್ರಿ ಬರೆದಿದ್ದಾರೆ ಅಂತಲೇ ಹೇಳ್ಬೋದು. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ. ಟೀಂ ಇಂಡಿಯಾ ತಂಡ ಈ ಒಂದು ಪಂದ್ಯವನ್ನು ಗೆದ್ದಿದೆ. ಅದಕ್ಕೆ ಪ್ರಮುಖ ಕಾರಣ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ದೀಪ್ತಿ ಶರ್ಮಾ. ಸ್ಮೃತಿ ಮಂದನ ಬ್ಯಾಟಿಂಗಲ್ಲಿ ಮೋಸ್ಟ್ ರನ್ಸ್ನ ಹೊಡೆದಿದ್ದಾರೆ. ಹಾಗೆಯೇ ಪ್ಲೇಯರ್ ಆಫ್ ದಿ ಮ್ಯಾಚ್ ಶಫಾಲಿ ವರ್ಮಾ ಗುರು. ಈ 3 ಜನದಿಂದ ಟೀಂ ಇಂಡಿಯಾ ತಂಡ ಈ ವರ್ಲ್ಡ್ ಕಪ್ನ ಗೆದ್ದಿದೆ ಅಂದರೆ ತಪ್ಪಾಗೋದಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.